ದಿವಸದಿಂದ ನಾವು ಗಮನಿಸ್ತಾ ಇದೀವಿ. ಎಲ್ಲಿ ನೋಡಿದ್ರು ಫಿಟ್ನೆಸ್ ಚಾಲೆಂಜ್ ಅಂತ ಹಾಕ್ತಾ ಇದ್ದಾರೆ. ಅದಕ್ಕೆ ನೀವು ಕೂಡ ಗಮನಿಸಿದೀರಾ ಅಂತ ಕಾಣಿಸುತ್ತೆ. ನಮ್ಮ ಮೋದಿ ಅವರಿಂದ ಹಿಡಿದು ಸೆಲೆಬ್ರಿಟೀಸ್ ವರೆಗೆ ಫಿಟ್ನೆಸ್ ಚಾಲೆಂಜ್ ನ ಕೊಡ್ತಾನೆ ಇದ್ದಾರೆ. ಇನ್ನೊಂದು ಈಗ ಖುಷಿ ಸಮಾಚಾರ ಅಂತಂದ್ರೆ ನಮ್ಮ PM, ex-PM, CM ಜೊತೆಗೆ ನಮ್ಮ ಅಂಬರೀಶ್ ಅಣ್ಣವರು ಕೂಡ ಸ್ಟೇಜ್ ಮೇಲೆ ಬಂದು ತಮ್ಮ ಫಿಟ್ನೆಸ್ ಅನ್ನ ಈಗ ಪ್ರದರ್ಶನ ಮಾಡ್ತಾರೆ. ಅವ್ರದೆಲ್ಲ ನಮ್ಗೆ ಹೇಳಲೇ ಇಲ್ಲ ಅಲ್ಲ ಅಂತ ನೀವು ಯೋಚನೆ ಮಾಡ್ತಿರಬಹುದು. ಲೆಟ್ಸ್ ವೆಲ್ಕಮ್ ಮಿಮಿಕ್ರಿ ಗೋಪಿ ಅಂಡ್ ಕಮಲ್ ಆಂಟೋನಿ ಅವರಿಂದ ಒಂದು ಹಾಸ್ಯ ಪ್ರಹಸನ ನೋಡೋಣ ಬನ್ನಿ. ಆ ಕಾಲದಲ್ಲಿ 100 ವಯಸ್ಸಾದ್ರೂ ಯಾವ ರೋಗ ಬರದೆ ಆರೋಗ್ಯವಾಗಿ ಗಟ್ಟಿ ಮುಟ್ಟಿಯಾಗಿದ್ರು. ಈ ಕಾಲದಲ್ಲಿ 30 ವಯಸ್ಸು ದಾಟ್ಬಿಟ್ರೆ ಸಾಕು, ಹೊಸ ರೋಗಗಳು ಬರ್ತದೆ. ಆ ರೋಗದಿಂದ ಹೆಂಗೆ ತಪ್ಪಿಸ್ಕೊಳ್ಳೋದಂತ ಒಂದು ಯೋಚನೆ ಮಾಡೋಕ್ಕಾಗಲ್ಲ, ಆ ಥರ ರೋಗಗಳು ಬಂದ್ಬಿಟ್ಟಿದೆ. ಈಗ ರೋಗದಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ? ಅದ್ರ ಬಗ್ಗೆ ನಾನು ಹೇಳ್ತೀನಿ ಕೇಳು. ಗೋಪಾಲ ಬಾಬಾ ಈಗ ಮೊದ್ಲೆಲ್ಲ ಚೆನ್ನಾಗಿದ್ರು. ಕರೆಕ್ಟು. ಯಾಕಂದ್ರೆ ಗಂಡಸರು ಹೆಂಗಸರು ಎಲ್ಲ ಏನೇನು ಪದಾರ್ಥಗಳು ಉಪಯೋಗಿಸ್ತಿದ್ರು ಊಟಕ್ಕೆ, ಎಕ್ಸರ್ಸೈಸ್ ಏನು ಬೇಕಾಗಿರ್ಲಿಲ್ಲ. ಕರೆಕ್ಟು. ಹೆಣ್ಮಕ್ಳು ರೊಟ್ಟಿ ತಟ್ತಾ ಇದ್ರು, ಮುದ್ದೆ ಮಾಡ್ತಾ ಇದ್ರು, ಬಟ್ಟೆ ಒಗಿತಾ ಇದ್ರು, ಪಾತ್ರೆ ತೊಳಿತಾ ಇದ್ರು, ಮನೆ ಮಕ್ಕಳನ್ನೆಲ್ಲ ನೋಡ್ಕೋತಾ ಇದ್ರು, ರೋಗ ಇಲ್ಲ. ಗಂಡಸರೆಲ್ಲ ಹೊಲಗದ್ದೆಗಳಿಗೆ ಹೋಗ್ತಾ ಇದ್ರು, ನಡೀತಾ ಇದ್ರು, ಮಾಡ್ತಾ ಇದ್ರು, ಯಾವುದೇ ರೋಗ ಇಲ್ಲ. 100 ವರ್ಷ ಆದ್ರೂ ಫಿಟ್. 90% ಫಿಟ್, 10% ಎಲ್ಲೋ. 100 ವರ್ಷದವ್ರಿಗೆ ಶುಗರ್ ಇದೆಯಾ ಅಂತ ಕೇಳ್ತಿದ್ರಷ್ಟೇ. ಕರೆಕ್ಟ್. ಈಗ 40 ಇಯರ್ಸ್ಗೆನೆ 90% ಜನಕ್ಕೆ ಶುಗರ್ ಇರುತ್ತೆ. ಇಲ್ಲದೆ ಇರೋರು ನುಡುಕ್ಬೇಕಷ್ಟೇ ಹೋಗಿ. ಕರೆಕ್ಟ್. ಗೋಪಾಲ, ಈಗ ಈ ಫಿಟ್ನೆಸ್ ಅಂತಾರಲ್ಲ, ಹೌದು, ಅದೇನು ಚಾಲೆಂಜ್ ಮಾಡ್ತಾ ಇರಲ್ಲ. ಮೊನ್ನೆ ನಮ್ಮ ಪ್ರಧಾನಿ ಅವರು ಫಿಟ್ನೆಸ್ ಬಗ್ಗೆ ಹೇಳಿದ್ರು. ಕರೆಕ್ಟ್. ಆ ಫಿಟ್ನೆಸ್ ಬಗ್ಗೆ ನನ್ಗೆ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಹೇಳ್ತೀಯಾ? ಏನಿಲ್ಲ, ನಾವೆಲ್ಲ ಫಿಟ್ ಆಗಿರ್ಬೇಕು ಅಂತ ಹೇಳಿದ್ರು. ಹೆಂಗ್ ಹೇಳಿದ್ರು ಗೊತ್ತಾ? ಬಾಯರ್ ಬೆಹನಾ. ಗೋಪಾಲ್, ಹಿಂದಿಯಲ್ಲಿ ಹೇಳಿದ್ದಾರೆ, ನನ್ಗೆ ಅರ್ಥ ಆಗಿಲ್ಲ, ಕನ್ನಡದಲ್ಲಿ ಹೇಳಪ್ಪ. ಅದೇ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಮ್ಮ ಕುಮಾರಣ್ಣ ಅವ್ರಿಗೆ, ನಮಸ್ತೆ ಕುಮಾರ್ ಸ್ವಾಮೀಜಿ, ನಮಸ್ಕಾರ, ಯೋಗ ಮಾಡಿ ಫಿಟ್ನೆಸ್ ಆಗಿರ್ಬೇಕು ದೇಹ, ಅದಕ್ಕೆ ನೀವು ಯೋಗ ಮಾಡಿ ಅಂತ ಹೇಳಿದ್ರು. ಕರೆಕ್ಟ್. ಹಿಂಗೆ ಹೇಳಿದ್ರ? ಅದಕ್ಕೆ ನಮ್ಮ ಕುಮಾರಣ್ಣ ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಏನಿಲ್ಲ, ಸೀದಾ ಹಿಂಗ್ ನೋಡ್ಬಿಟ್ಟು ನಮ್ ಕುಮಾರಣ್ಣ ಅವರು, ನೋಡಿ ಬ್ರದರ್, ಇವತ್ತು ತಾವು ಏನು ಯೋಗ ಮಾಡ್ತಾ ಇದ್ದೀರಾ, ನಾವು ಕರ್ನಾಟಕದಲ್ಲೂ ಕೂಡ ಯೋಗ ಮಾಡ್ತೇವೆ, ಒಳ್ಳೊಳ್ಳೆ ಯೋಗ ಗುರುಗಳಿದ್ದಾರೆ. ಇವತ್ತು ಫಿಟ್ನೆಸ್ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಫಿಟ್ನೆಸ್ಗಿಂತ ಇಡೀ ಅಖಂಡ ಕರ್ನಾಟಕದ ಫಿಟ್ನೆಸ್ಗೆ ನಾನು ಒತ್ತು ಕೊಡ್ತೇನೆ ಅಂತ ಪ್ರಧಾನಿ ಮೋದಿ ಅವ್ರಿಗೆ ಹೇಳ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಆಗಿ ಹೇಳಿದ್ರೆ ಕುಮಾರಣ್ಣ. ಅದೇ ಒಂದು ಸಣ್ಣ ಡೌಟು. ಏನು? ಅಲ್ಲ, ನೀವು CM ಆದ್ಮೇಲೆ ನಿಮ್ ಮುಖದಲ್ಲಿ ಒಂಥರ ಕಲೆ ಬಂದಿದೆ, ಆದ್ರೆ ಈ ನಗು ಮುಖ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಯಾಕೆ? ದಯವಿಟ್ಟು ದೇವೇಗೌಡರ ಹತ್ರ ಕೇಳ್ಕೊಂಬನ್ನಿ. ಅದಿರ್ಲಿ, ಈಗ ಈ ಫಿಟ್ನೆಸ್ ಬಗ್ಗೆ ಕುಮಾರಣ್ಣ ಹೇಳಿದ್ರಲ್ಲ, ಹೌದು, ಈ ದೊಡ್ಡಗೌಡ್ರ ಪಕ್ಕದಲ್ಲಿ ಇದ್ರಲ್ಲ, ಅವ್ರು ಏನು ಹೇಳಿಲ್ವಾ? ಇಡೀ ಕರ್ನಾಟಕದಲ್ಲಿ ಕನ್ನಡಿಗರೊಬ್ರು, ನಮ್ಮ ಕರ್ನಾಟಕದ ಕನ್ನಡಿಗರೊಬ್ರು ಪ್ರಧಾನಮಂತ್ರಿ ಆಗಿದ್ರು. ಯೋಗದಲ್ಲಿ ಸ್ಟಿಲ್ 86, ಅವರು ಕೂಡ ಮಾಸ್ಟರು. ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಕೇಳಿಸ್ಕೊಳ್ರಿ, ಯೋಗ ಅಂತಕ್ಕಂಥದ್ದು ಯೋಗ್ಯತೆ ಎರಡು ಇದ್ರೇನೆ ಯೋಗ. ಮೈಂಡ್ ಇಟ್. ಯೋಗ ಪಟು ಬಗ್ಗೆ ಪ್ರಧಾನಿಗಳಿಗಿಂತ ಈ ಮಾಜಿ ಪ್ರಧಾನಿಗೆ ಚೆನ್ನಾಗಿ ಗೊತ್ತು. ಅಪ್ಪಾಜಿ, ಏನ್ರಿ? ಅದೇ ಏನಿಲ್ಲ, ಈ ಪಿಜ್ಜಾ ಆರ್ಡರ್ ಮಾಡಿದೀನಿ. ನಾನ್ಸೆನ್ಸ್ ತಗೊಂಡು. ಪಿಜ್ಜಾ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿರುತ್ತೆ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಬಲ. ನಮ್ಮ ಕಾಲದಲ್ಲಿ ಯೋಗ ಮಾಡಿ 100 ವರ್ಷ ಆದರೂ ಫಿಗರ್. ಇತ್ತೀಚೆಗೆ ಪಿಜ್ಜಾ, ಬರ್ಗರ್, ಮಂಚೂರಿಯನ್ ತಿಂದು ಯೋಗ ಮಾಡಿದೆ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾ. ಮೈಂಡ್ ಇಟ್. ನಾನ್ಸೆನ್ಸ್. CM ಇದಾರ ಸಿದ್ದರಾಮಯ್ಯ, ಅವರು ಫಿಟ್ನೆಸ್ ಬಗ್ಗೆ ಧರ್ಮಸ್ಥಳಕ್ಕೆ ಮೊನ್ನೆ ತಾನೇ ಹೋಗಿದ್ದಾರೆ. ಓ, ದೇವಸ್ಥಾನ ಅದಕ್ಕೆ ಹೋಗಿದ್ರು ಅವರು. ಅವ್ರೇನ್ ಹೇಳಿದ್ರು ಗೊತ್ತಾ? ಅವ್ರು ಹೆಂಗೆ ಏನ್ ಹೇಳಿದ್ರು ನೋಡ್ರಿ, ಇವತ್ತು ಯೋಗ ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಅದಕ್ಕೆ ನಾವು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಯೋಗಾಸನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ.
ಏನಿಲ್ಲ ಯೋ ನಮ್ಮ ಕಾಲದಲ್ಲಿ ಸರಿಯಾಗಿ ಕೇಳಿಸ್ಕ, ಅನ್ನಭಾಗ್ಯ, ಕ್ಷೀರಭಾಗ್ಯ ಈ ಯೋಜನೆಗಳನ್ನೆಲ್ಲ ಕೊಟ್ಟಿದ್ವಿ. ನಿನಗೇನಾದ್ರೂ ಭಾಗ್ಯ ಬೇಕಾ? ಅಣ್ಣ ನನಗೆ ಪಕ್ಕದ ಮನೆ ಭಾಗ್ಯ ಬೇಕು. ಯಾರ ಒಡೇರಿ ಕಪಾಲ ಸೇರಿಸಿ ಇವನಿಗೆ ಮೊಕ್ಕ ಅಲ್ಲ, ಎಲ್ಲ ಭಾಗ್ಯಗಳು ಕೇಳಿದ್ರೆ ಇವ್ರ ಪಕ್ಕದ ಮನೆ ಭಾಗ್ಯನ ಕೊಡ್ಬೇಕಂತ. ನೋಡಯ್ಯ, ಈ ಎಲ್ಲಾ ಭಾಗ್ಯಗಳಿಗಿಂತ ಸರ್ವಶ್ರೇಷ್ಠವಾದ ಭಾಗ್ಯ ಅಂತಂದ್ರೆ ಯೋಗ ಭಾಗ್ಯ. ಕರೆಕ್ಟ್ ಕರೆಕ್ಟ್. ಅದನ್ನ ನೀನು ಮಾಡಿದ್ರೆ ಬಿ ಫಿಟ್ ಸ್ಟೇ ಫಿಟ್ ಹಂಗಿರ್ತದೆ. ಈ ತರ ಹೇಳಿದ್ರು ಅವ್ರು ನಿಂಗೆ. ಆಮೇಲೆ ಈ ವಿರೋಧ ಪಕ್ಷ ನಾಯಕ ಇದಾರಲ್ಲ ನಮ್ಮ ಯಡಿಯೂರಪ್ಪಾಜಿ ಅವರು, ಅವ್ರ ಯೋಗದಲ್ಲಿ ನಂಬರ್ 1. ಅದು ಮೊನ್ನೆ ಸೊಂಟ ಹಿಂಗೆ ಅಲ್ಲಾಡ್ಸ್ತಾ ಇದ್ರಲ್ಲ ಯಾಕೆ? ನೋಡಯ್ಯ, ಯೋಗ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಫ್ರೀ ಎಕ್ಸರ್ಸೈಸ್ ಅಂತ ಇರುತ್ತೆ, ಅದನ್ನ ಮಾಡ್ತಾ ಇರೋದು. ಈಗ ಕೈ ಕಾಲು ಆಡ್ಸೋದು, ಹಿಂಗೆ ಸೊಂಟ ಇದು ಮಾಡೋದೆಲ್ಲ ಫ್ರೀ ಎಕ್ಸರ್ಸೈಸ್. ಅದು ಮಾಡ್ಬೇಕು. ಅವ್ರನ್ನೇನಾದ್ರೂ ಕೇಳಿದ್ರೆ ಯೋಗದ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ? ಬದುಗಳೆಲ್ಲ ನಮಸ್ಕಾರ. ಇವತ್ತು ಯಾವುದೋ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಯೋಗ ಅಂತಕ್ಕಂಥದ್ದು ಅದು ಯಾವತ್ತು ವಿಜಯಶಾಲಿಗಳಿಗೆ ಮಾತ್ರ. ಯಾವತ್ತು ನಿಮ್ಮ ಜೀವನದಲ್ಲಿ ಹೀಗಿರ್ಬೇಕು, ಆರೋಗ್ಯ ಹೀಗಿರ್ಬೇಕು ಅಂದ್ರೆ ಯೋಗ ಮಾಡಿ ಸ್ವಾಮಿ, ಫಿಟ್ನೆಸ್ ಆಗಿರಿ. ನಾನು 76 ವರ್ಷ ಆಗಿರ್ಬೋದು, ಇವತ್ತಿಗೂ ನಾನು ಫಿಟ್ ಅಂಡ್ ಫೈನ್ ಆಗಿದ್ದೇನೆ. ನಾಚಿಕೆ ಆಗ್ಬೇಕು ನಿಮಗೆ. ಯೋಗ ಮಾಡೋಕ್ಕಾಗಲ್ವೇನು? ಮನೆಯಲ್ಲಿ ತಲೆಗೆ ತೆಂಗಿನಕಾಯಿ ಹೊಡೆದು ಎಣ್ಣೀರು ಬಿಟ್ಬಿಡ್ತೀನಿ, ಯೋಗ ಮಾಡಿ ಈ ತರ ಹೇಳಿ ಕಳಿಸ್ಬಿಡ್ತಾರೆ. ಸಣ್ಣ ಕ್ವಶ್ಚನ್ ಏನು? ಅಕಸ್ಮಾತ್ ಮತ್ತೆ ನೀವು CM ಆಗ್ಬಿಟ್ರೆ? CM ಆಗ್ಬಿಟ್ರಲ್ಲ, ಹಾಗೆ ಆಗ್ತಾನೆ. ನಾನೇನಾದ್ರೂ ಮತ್ತೆ CM ಆದ್ರೆ ಕರ್ನಾಟಕದ ರಾಜ್ಯಾದ್ಯಂತ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಯೋಗ ಶಾಲೆಗಳನ್ನು ಓಪನ್ ಮಾಡಿ ಫ್ರೀ ಆಗಿ ಯೋಗ ಶಿಕ್ಷಣವನ್ನು ಕೊಡ್ತೇನೆ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ವಿಧಾನಸೌಧ ಹತ್ರ ಹೋಗಿದ್ದೆ, ವಾಟಲ್ ಈ ಕಡೆ ಬರ್ತಾ ಇದ್ರು. ಹೌದು, ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಹೇಗಿದ್ರು ಹಂಗೆ ಇದಾರೆ. ನಾನ್ ನೋಡ್ದಾಗಿನಿಂದನೂ ಹಾಗೆ ಇದ್ದಾರೆ. ಅವರು ಯೋಗ ಮಾಡ್ತಾರ? ಯೋಗ ಮಾಡಲ್ಲ. ಮತ್ತೆ ಹೆಂಗಿದ್ದಾರೆ ಅವರು? ಅವ್ರ ಯೋಗ ಏನು ಅಂತ ಹೇಳ್ತಾರೆ ಕೇಳು ಅವರೇನೆ. ನಾನು ಯೋಗ ಮಾಡಬೇಕು ಅಂತಂದ್ರೆ ಟೈಮೇ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ದಿನ ನಾನು ರಸ್ತೆಯಲ್ಲಿ ಓಡಾಡ್ತೀನಿ, ಚಳುವಳಿ ಮಾಡ್ತೀನಿ. ಇದಕ್ಕಿಂತ ಹೆಚ್ಚಾಗಿ ಪೊಲೀಸ್ನವ್ರು ಬಂದು ನನ್ನ ಕೈ ಕಾಲುಗಳನ್ನ ಹಿಡ್ಕೊಂಡು ಆ ಗಾಡಿಗೆ ಹತ್ಸೋದು ಇಳಿಸೋದು ಹತ್ಸೋದು ಇಳಿಸೋದು ಮಾಡೋದ್ರಿಂದ ನನಗೆ ಎಲ್ಲೇ 90% ಯೋಗಾಸನ ಆಗುತ್ತೆ ಆಗುತ್ತೆ ಆಗುತ್ತೆ. ಅದರಿಂದ ನನಗೆ ಯೋಗದ ಅವಶ್ಯಕತೆ ಇಲ್ಲ ಇಲ್ಲ ಇಲ್ಲ. ಆಯ್ತಣ್ಣ, ಜನ ವಾಯ್ಸ್ನಲ್ಲಿ ನನಗೆ ಅಡ್ವೈಸ್ ಮಾಡಿದ್ರ? ಹೌದು, ನಾನು ಆದಷ್ಟು ಬೇಗ ಯೋಗ ಕಲಿತೀನಿ. ಎಲ್ಲೋ ಕಲಿತೀಯ? ಈಗ ನಮ್ಮ ಗುರುಗಳು ಒಬ್ರು ಇದ್ದಾರೆ, ಹೌದು, ಗುರುಗಳ ಹತ್ರ ಹೋಗಿ ಒಳ್ಳೆ ಟೈಮ್ ಕೇಳಿ ನಾನು ಯೋಗ ಸ್ಟಾರ್ಟ್ ಮಾಡ್ತೀನಿ. ಯೋಗಾಸನ ಮಾಡೋದಕ್ಕೆ ಇವನು ಜ್ಯೋತಿಷಿ ಹತ್ರ ಹೋಗಿ ಟೈಮ್ ಕೇಳ್ತಾನಂತೆ. ನೋಡು, ಜ್ವರ ಬಂದ್ರೆ ಏನ್ ಮಾಡ್ಬೇಕು ಹೇಳು? ಡಾಕ್ಟರ್ ಹತ್ರ ಹೋಗ್ತೀವಿ. ಹಾಗೇನೆ ಯೋಗ ಬೇಕು ಅಂತಂದ್ರೆ ಯೋಗ ಗುರುಗಳ ಹತ್ರ ಹೋಗ್ಬೇಕು. ನೀ ಜ್ಯೋತಿಷಿ ಹತ್ರ ಹೋದ್ರೆ ನಮ್ಮ ಬ್ರಹ್ಮಾಂಡ ಗುರುಗಳು ಏನ್ ಹೇಳ್ತಾರೆ ಗೊತ್ತಾ? ಕರೆಕ್ಟ್, ಬ್ರಹ್ಮಾಂಡ ಗುರು ಹತ್ರ ಹೋಗೋದು ನಾನು. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ? ಲೇ ಅವ್ಯಾಕ್ ಮುಂಡಿದೆ, ಲೇ ಕರಿಗಡ್ಬೋ, ವಿಶೇಷವಾಗಿ ತಿಳ್ಕೊಳ್ಳಿ. ಯಾವತ್ತೂ ಅಷ್ಟೇ ಯೋಗ ಯೋಗ್ಯತೆ ಅನ್ನೋದು ಬಹಳ ಸಿದ್ಧಿಸ್ಬೇಕದು. ಯಾವತ್ತೂ ಅಷ್ಟೇ ಈ ಜ್ಯೋತಿಷಿ ಕೇಳ್ತೀನಿ ಅಂದ್ಬಿಟ್ಟು ಯೋಗ ಯಾವಾಗ ಮಾಡಬೇಕು, ಊಟ ಯಾವಾಗ ಮಾಡಬೇಕು, ತಿಂಡಿ ಯಾವಾಗ ಮಾಡಬೇಕು, ಈ ತರ ಎಲ್ಲ ಹೋಗಿ ಜ್ಯೋತಿಷಿ ಕೇಳಿ ಜ್ಯೋತಿಷಿಗಳ ಮರ್ಯಾದೆನೆ ಕಳಿತೀರಾ ನೀವು. ಅದಕ್ಕೋಸ್ಕರ ಯೋಗ ಮಾಡಬೇಕು ಅಂತಂದ್ರೆ ಚೆನ್ನಾಗಿ ಯೋಗ ಮಾಡಿ. ನಮ್ಮ ದೇಶ ಅಂತಂದ್ರೆ ಏನು, ಭಾರತ ದೇಶ ಯೋಗಗಳನ್ನ ಎಲ್ಲಾ ದೇಶಕ್ಕೂ ಹಂಚ್ತಾ ಇದೆ. ಅದಕ್ಕೋಸ್ಕರ ನೀನು ಯೋಗ ಕಲಿಬೇಕು ಅಂತಂದ್ರೆ ಹೋಗ್ಬೇಕಾಗಿರೋದು ಎಲ್ಲಿಗೆ? ನಮ್ಮ ಶ್ವಾಸ ಗುರೂಜಿ ಇದ್ದಾರೆ, ವಚನಾನಂದ ಶ್ರೀಗಳು, ಅವ್ರ ಹತ್ರ ಹೋಗಿ ಅವರ ಆಶೀರ್ವಾದ ತಗೊಂಡ್ರೆ ಸಾಕು. ಯೋಗದಲ್ಲಿ ಫಿಟ್ ಅಂಡ್ ಫೈನ್ ಆಗ್ತೀಯಾ. ಹೋಗೋಣ ಬಾ, ಈಗ ಆಶೀರ್ವಾದ ಮಾಡ್ಕೊಳ್ಳೋಣ. ನಾಳೆ ಹೋಗ್ತೀನಿ ಬಿಡು. ನಾಳೆ ಅಲ್ಲಯ್ಯ, ಇವತ್ತೀಗಲೇ ಹೋಗೋಣ ಬಾ.